ಈ ಬಾರಿ ವಾಡಿಕೆಗೂ ಮೊದಲೇನೆ ಮುಂಗಾರು ರಾಜ್ಯಕ್ಕೆ ಎಂಟ್ರಿ ಆಗಿತ್ತು. ಈಗ ಮುಂಗಾರು ಅಬ್ಬರ ಜೋರಾಗ್ತಾ ಇದೆ. ಇದರ ಪರಿಣಾಮ ಜಲಾಶಯಗಳು ಕೂಡ ತುಂಬಿ ತುಳುಕ್ತಾ ಇದ್ದಾವೆ. ನಾರಾಯಣಪುರ ಜಲಾಶಯದಿಂದ ಈಗ ನೀರನ್ನ ಬಿಡುಗಡೆ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಕೃಷ್ಣಾ ನದಿಗೆ 5,000 ಕ್ಯೂಸೆಕ್ ನೀರನ್ನ ಬಿಡುಗಡೆ ಮಾಡಿರುವಂತದ್ದು. ಯಾದಗಿರಿ ಜಿಲ್ಲೆಯ ನಾರಾಯಣಪುರ ಬಸವಸಾಗರ ಡ್ಯಾಮ್ ಇದು 33.33 TMC ಸಂಗ್ರಹದ ಸಾಮರ್ಥ್ಯವನ್ನು ಹೊಂದಿದೆ ಈ ಜಲಾಶಯ. ಈ ಜಲಾಶಯದಲ್ಲಿ ಈಗಾಗಲೇ 27.80 TMC ನೀರು ಸಂಗ್ರಹ ಆಗಿಬಿಟ್ಟಿದೆ. ಡ್ಯಾಮ್ಗೆ 20,000 ಕ್ಯೂಸೆಕ್ ನೀರಿನ ಒಳಹರಿವು ಬರ್ತಾ ಇದೆ. ನದಿ ಪಾತ್ರದ ಜನರು ನದಿ ತೀರಕ್ಕೆ ಹೋಗಬಾರ್ದು ಅಂತ ಹೇಳಿ ಈಗಾಗಲೇ ಜಿಲ್ಲಾಡಳಿತ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದೆ. ನೋಡಿ, ಪ್ರಾಥಮಿಕ ಹಂತದಲ್ಲಿಯೇ ಬಹುತೇಕ ಜಲಾಶಯಗಳು ತುಂಬುತ್ತಾ ಇರುವಂಥದ್ದು. ಇನ್ನು 1.5-2 ತಿಂಗಳುಗಳ ಕಾಲ ಮಳೆಗಾಲ ಇದೆ. ದೊಡ್ಡ ಮಟ್ಟದಲ್ಲಿ ಮಳೆ ಆಗುತ್ತೆ ಅಂಥೇಳಿ ಹವಾಮಾನ ಇಲಾಖೆ ಹೇಳಿದೆ. ಈ ಬಾರಿ ಮುಂಗಾರು ಚೆನ್ನಾಗಿದೆ ಅನ್ನುವಂತಹ ಮುನ್ಸೂಚನೆಯನ್ನು ಕೂಡ ಕೊಟ್ಟಿದೆ. ಹಾಗಾಗಿ ಈಗಲೇ ಈ ಜಲಾಶಯಗಳೆಲ್ಲವೂ ಕೂಡ ಭರ್ತಿ ಆಗ್ತಾ ಇರೋದ್ರಿಂದ ನೀರನ್ನು ಹೊರಗಡೆ ಬಿಡುವಂತಹ ಕೆಲಸ ಆಗ್ತಾ ಇದೆ. ಹಾಗಾಗಿ ಬಹುತೇಕ ಕಡೆಗಳಲ್ಲಿ ಮುಂದಿನ ದಿನಗಳಲ್ಲಿ ಪ್ರವಾಹದ ಸನ್ನಿವೇಶ ಕೂಡ ಸೃಷ್ಟಿಯಾಗುವಂತಹ ಸಾಧ್ಯತೆ ಇದೆ. ಜೊತೆಗೆ ನದಿ ಪಾತ್ರಕ್ಕೆ ಯಾವುದೇ ಕಾರಣಕ್ಕೂ ಯಾರು ಕೂಡ ಹೋಗಬೇಡಿ ಅನ್ನುವಂತಹ ಸೂಚನೆಯನ್ನು ಕೂಡ ಜಿಲ್ಲಾಡಳಿತಗಳು ಈಗ ಪಾಸ್ ಮಾಡ್ತಾ ಇರುವಂಥದ್ದು.